ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಈ ದಿನದ ಶುಭಾಶಯ ಕೋರುತ್ತಾ ಹಿಂದಿನ ತರಗತಿಯಲ್ಲಿ ನಾವು ಈ ಕನ್ನಡ ವ್ಯಾಕರಣಗಳಲ್ಲಿ ಸ್ವರಾಕ್ಷರಗಳಾಗಿರ್ಬೋದು ಅಥವಾ ನೆಕ್ಸ್ಟ್ ಅಲ್ಲಿ ಸಂಧಿಗಳಾಗಿರ್ಬೋದು, ನೆಕ್ಸ್ಟ್ ಸಮಾಸಗಳಾಗಿರ್ಬೋದು, ಇವೆಲ್ಲಗಳ ಮಾಹಿತಿಯನ್ನ ಏನು ಕೊಟ್ಟಿದ್ದೀವಿ. ಆ ಮಾಹಿತಿಗಳ ಮುಂದುವರಿದ ಭಾಗ ಯಾವುದೇ ತರಗತಿಯಲ್ಲಿ ಅಲಂಕಾರಗಳು. ಸಮಾಸ ಮುಗಿದೈತಿ, ಸಂಧಿಗಳು ಮುಗಿದೈತಿ. ಆ ಸಮಾಸಗಳು ಸಂಧಿ ಮುಗಿದು ಈ ದಿನ ಯಾವುದರ ಕುರಿತು ಚರ್ಚಿಸೋಣ? ಅಲಂಕಾರಗಳು. ಈ ಅಲಂಕಾರ ಅಂದ್ರ ಏನ್ರಿ ಇದು ಅಲಂಕಾರ ಅಂತಂದ್ರ ಸೌಂದರ್ಯ ಅಂತಂದ್ರ ಒಂದು ವಸ್ತು ಆಗಿರ್ಬೋದು, ಒಂದು ಯಾವುದೇ ಮನುಷ್ಯರಿಗೆ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಸೌಂದರ್ಯ ಹೆಚ್ಚಿಸಕ್ಕ ಅದಕ್ಕೆ ಬಣ್ಣ ಹಚ್ಚೋದಾಗಿರ್ಬೋದು, ಅದು ವಿವಿಧ ರೀತಿಯಾಗಿ ಏನ್ರಿ ಅದು ಹೇರ್ ಸ್ಟೈಲ್ ಕಟ್ ಮಾಡೋದಾಗ್ಲಿ ಮಾಡ್ತೀವಲ್ಲ, ಅದೇ ರೀತಿ ಒಂದು ಕಾವ್ಯದ ಸೌಂದರ್ಯ ಹೆಚ್ಚಬೇಕಂತಂದ್ರ ಅಲ್ಲಿ ಏನ್ ಮಾಡ್ತೀವಿ ಅದಕ್ಕೆ ಶಬ್ದಗಳ ಪ್ರೇರೇಪಣೆ ಅಥವಾ ಅರ್ಥದ ಪ್ರೇರೇಪಣೆ ಮುಖಾಂತರ ಆ ಕಾವ್ಯದ ಸೌಂದರ್ಯ ಹೆಚ್ಚು ಮಾಡ್ತೀವಿ. ಅದಕ್ಕೆ ಅವ್ರು ಏನಾಗ್ತಾನೆ ಅಕ್ಷರ ಅಥವಾ ಪದಗಳ ಜೋಡಣೆಯ ಮುಖಾಂತರ ಚಮತ್ಕಾರದ ಮೂಲಕ ಪದ್ಯವು ಅರ್ಥವಾಗುವ ರೀತಿಯಲ್ಲಿ ವಿಶೇಷವಾಗಿ ವರ್ಣಿಸುವುದು ಅಂತ ಹೇಳ್ತಾರೆ ನೋಡಿ. ವರ್ಣಿಸುವುದು ಅಂದ್ರ ಪದಗಳ ಮುಖಾಂತರ ವರ್ಣಿಸ್ರಿ ಅಥವಾ ಒಳಾರ್ಥದ ಮುಖಾಂತರ ವರ್ಣಿಸ್ರಿ. ಅದಕ್ಕೆ ನೋಡ್ರಿ ಅರ್ಥ ಚಮತ್ಕಾರ ಅಥವಾ ಶಬ್ದಗಳ ಚಮತ್ಕಾರದ ಮೂಲಕ ಕಾವ್ಯದ ಸೌಂದರ್ಯ ಹೆಚ್ಚಿಸಿ ಮನಗಳ ಆಕರ್ಷಣೆ ಮಾಡುವ ಸಾಧನವೇ ಅಲಂಕಾರ. ಈ ಅಲಂಕಾರಗಳು ಯಾವುದಕ್ಕೆ ಬೇಕ್ರಿ? ಒಂದು ಸಾಹಿತ್ಯ, ಒಂದು ಪಠ್ಯ ಮಾಹಿತಿಯನ್ನ ಕುಲಂಕುಷವಾಗಿ ಕೇಳುವವರಿಗೆ ಹಿತದೃಷ್ಟಿಯಲ್ಲಿ ಕೇಳುಗರಿಗೆ ಇನ್ನಷ್ಟು ಕೇಳಬೇಕೆನ್ನುವ ಮಾಹಿತಿ ಪೂರ್ವಕವಾಗಿ ಹೇಳಬೇಕಾದಾಗ ಈ ಅಲಂಕಾರಗಳು ಅವಶ್ಯಕ. ಅದಕ್ಕೆ ಅಕ್ಷರ ಅಥವಾ ಅರ್ಥದ ಮೂಲಕ ಪದ್ಯ ಅಥವಾ ಸಾಂಗತ್ಯದ ಸೊಬಗನ್ನು ಹೆಚ್ಚು ಮಾಡುವ ಭಾಷೆ ಅಥವಾ ಮಾತಿನ ಬಳಕೆಯ ರೂಪ. ಏನಾಗುತ್ತೆ ನೋಡ್ಲಿ, ಅಕ್ಷರ ಆಗಿರ್ಬೋದು ಅಥವಾ ಅದರ ಒಳಾರ್ಥ ಆಗಿರ್ಬೋದು. ಆ ಅಕ್ಷರ ಅರ್ಥದ ಮೂಲಕ ಒಂದು ಪದ್ಯ ಆಗಿರ್ಬೋದು, ಯಾವುದೋ ಒಂದು ಸಾಂಗತ್ಯದ ಸೊಬಗನ್ನು ಹೆಚ್ಚು ಮಾಡುವ, ಆ ಸಾಂಗತ್ಯವನ್ನು ಇನ್ನು ಕೇಳಬೇಕು, ಇನ್ನು ನಾವು ಅದನ್ನ ಓದಬೇಕು ಅನ್ನೋ ರೀತಿ ಅವರಲ್ಲಿ ಹುರುಪು ಬರಬೇಕು, ಅವರಲ್ಲಿ ಇಚ್ಛಾಶಕ್ತಿ ಬರಬೇಕು. ಆ ರೀತಿ ಮಾಡುವಂತ ಹೆಚ್ಚು ಮಾಡುವ ಭಾಷೆ ಅಥವಾ ಮಾತಿನ ನುಡಿಗಳ ಬಳಕೆ ಅಂತ ಹೇಳಕತ್ತಾರೆ. ಅದಕ್ಕೆ ಹೇಳ್ತಿರ್ತೈತಿ ಅಲಂಕಾರಗಳು. ಇಲ್ಲಿ ಆ ಭಾಷೆ ಅಥವಾ ಮಾತಿನ ನುಡಿ ಬಳಕೆಯ ರೂಪವೇ ಅಲಂಕಾರಗಳು. ಈ ಅಲಂಕಾರಗಳನ್ನ ಒಟ್ಟಾರೆಯಾಗಿ ಮತ್ತೆ ಎಷ್ಟು ವಿಧಗಳಾಗಿ ವಿಂಗಡಣೆ ಮಾಡಿರಿ? ಫಸ್ಟ್ ಏನ್ರಿ, ಅಲಂಕಾರ ಅಂದ್ರ ಏನ್ ತಿಳಿದು ಒಂದು ಕಾವ್ಯದ ಸೌಂದರ್ಯ ಅಥವಾ ಅರ್ಥವನ್ನು ಹೆಚ್ಚಿಸಲು ಶಬ್ದಗಳ ಚಮತ್ಕಾರ, ಶಬ್ದಗಳ ಒಟ್ಟಾರೆಯಾಗಿ ಬಳಕೆ ಅಂತ ತಿಳ್ಕೊಂಡ್ಬಿಡ್ರಿ. ಅಲಂಕಾರ ಅಂದ್ರೆ ಏನ್ರಿ? ಒಂದು ಸೌಂದರ್ಯ, ಒಂದು ಕಾವ್ಯ ಐತಿ, ಒಂದು ಪದ್ಯ ಐತಿ, ಒಂದು ಗದ್ಯ ಐತಿ, ಅದ್ರ ನಮ್ಗೆ ಅರ್ಥವತ್ತಾಗಿ ತಿಳಿಬೇಕಂತಂದ್ರ ಅಲ್ಲಿ ಒಂದು ಶಬ್ದಗಳ ಅಚ್ಚುಕಟ್ಟಾದ ಬಳಕೆ ಅಥವಾ ಅದರ ಒಳಾರ್ಥದ ಬಳಕೆ, ಆ ಒಳಾರ್ಥದ ಹಿನ್ನೆಲೆಯನ್ನು ತಿಳ್ಕೊಂಡಾಗ ನಮ್ಗೆ ಇನ್ನೂ ಇಷ್ಟು ಅರ್ಥಗರ್ಭಿತವಾಗಿ ತಿಳಿಬೇಕು. ಹಾಗಾಗಿ ಅದಕ್ಕೆ ಏನ್ ಕರೀತಾರೆ ಅವರಲ್ಲಿ ಕಾವ್ಯದ ಸೌಂದರ್ಯವನ್ನು, ಅದರ ಅರ್ಥವನ್ನು ಹೆಚ್ಚಿಸಲು ಶಬ್ದಗಳ ಬಳಕೆ ಮುಖ್ಯವಾಗಿರುತ್ತದೆ. ಏನಿದೆ ಈ ಅಲಂಕಾರಗಳಲ್ಲಿ ಅಂತ ಹೇಳ್ತಾರೆ. ಈ ಅಲಂಕಾರಗಳ ಅರ್ಥ ಕಟ್ಟಾಗಿ ನಮ್ಗೆ ತಿಳಿಬೇಕಾಯ್ತಂದ್ರೆ ಅಲ್ಲಿ ಶಬ್ದಗಳ ಪ್ರಾಮುಖ್ಯತೆ ಮುಖ್ಯ ಇರ್ತೈತಿ, ನೆಕ್ಸ್ಟ್ ಅಲ್ಲಿ ಅರ್ಥಗಳ ಪ್ರಾಮುಖ್ಯತೆ ಇರ್ತೈತಿ. ಹಾಗಾಗಿ ಈ ಅಲಂಕಾರಗಳನ್ನ ಮತ್ತೆ 2 ವಿಧಗಳಾಗಿ ಮಾಡಿದ್ವಿ. ಯಾವ 2 ವಿಧ ಯಾವ ರೀತಿ? ಒಂದು ಶಬ್ದಗಳ ಚಮತ್ಕಾರದಿಂದ ರಚನೆಯಾದರೆ ಶಬ್ದಾಲಂಕಾರ ಅಂದ್ರ ಶಬ್ದಗಳ ಬಳಕೆ, ಅಲ್ಲಿ ಶಬ್ದಗಳ ಬಳಕೆ ಪ್ರಾಮುಖ್ಯತೆ ಕೊಟ್ಟಿದ್ರು ಅಂತಂದ್ರ ಅದಕ್ಕೆ ಶಬ್ದಾಲಂಕಾರ ಅಂತ ಕರೀತಾರೆ. ಒಂದು ವೇಳೆ ಅಲ್ಲಿ ಅರ್ಥದ ಪ್ರಾಮುಖ್ಯತೆ, ಶಬ್ದಗಳು ಯಾವ ರೀತಿ ಇರಲಿ ಬಟ್ ಅಲ್ಲಿ ಏನಿರ್ಬೇಕ್ರಿ? ಅರ್ಥ ಪ್ರಾಮುಖ್ಯತೆ ಇರಬೇಕು. ಅರ್ಥ ಪ್ರಾಮುಖ್ಯತೆ ಅಂದ್ರೆ ಪದಗಳು ಹಿಂದ ಮುಂದೆ ಪದಗಳು ಯಾವುದೇ ರೀತಿಯಾಗಿ ಜೋಡಣೆ ಆಗಲಿ, ಬಟ್ ಅಲ್ಲಿ ಆ ಬಳಸುವಂತ ಅದರಲ್ಲಿ ಒಳಾರ್ಥ ನಮಗೆ ಕಟ್ಟಿ ಕೊಡುವಂತ ಅಂಶ ಅಂದ್ರೆ ಅದರಿಂದ ಪದ್ಯ ಗದ್ಯ ಸಾಹಿತ್ಯದಿಂದ ನಮ್ಗೆ ಏನು ಕಟ್ಟಿಕೊಡ್ಬೇಕಂತ ಮಾಡಿರಲ್ಲ ಅರ್ಥ, ಆ ಒಳಾರ್ಥ ಮುಖ್ಯ ಆಗಿರ್ತೈತಿ ಅದ್ರಾಗ್ರಿ ಅರ್ಥ ಅಲಂಕಾರದಲ್ಲಿ. ಅದಕ್ಕೆ ಅವರಲ್ಲಿ ಈ ಅಲಂಕಾರಗಳನ್ನ 2 ವಿಧಗಳಾಗಿ ವಿಂಗಡಣೆ ಮಾಡಿದ್ರು. ಯಾವ್ಯಾವ್ರಿ? ಒಂದು ಶಬ್ದಾಲಂಕಾರ, ಇನ್ನೊಂದು ಅರ್ಥಾಲಂಕಾರ. ಅಂದ್ರೆ ಇಲ್ಲಿ ಶಬ್ದಗಳ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯ ಹೆಚ್ಚಿಸಿದರೆ ಅದನ್ನು ಶಬ್ದಾಲಂಕಾರ ಎನ್ನುವರು. ಅರ್ಥಾಲಂಕಾರ ಅಂತಂದ್ರೆ ವಿವಿಧ ರೀತಿಯಾದಂತಹ ಅರ್ಥಗಳ ಮುಖಾಂತರ ಆ ಕಾವ್ಯದ ಸೌಂದರ್ಯ ಒಳಾರ್ಥ ಹೆಚ್ಚಾಗಬೇಕು, ಒಳಾರ್ಥ ಇನ್ನೂ ವಿಶ್ಲೇಷಣಾತ್ಮಕವಾಗಿ ತಿಳಿಬೇಕು. ಆವಾಗ ಅದಕ್ಕೆ ಏನು ಹೇಳ್ತಾರೆ ಅವಕ್ಕ ಅರ್ಥಾಲಂಕಾರ. ಈ ರೀತಿಯಾಗಿ ನಮ್ಮ ಕನ್ನಡ ವ್ಯಾಕರಣದಲ್ಲಿ ಅಲಂಕಾರಗಳದವು. ಅಲಂಕಾರಗಳನ್ನು ಒಟ್ಟಾರೆಯಾಗಿ 2 ವಿಧಗಳು ಅದಾವು. ಯಾವ್ಯಾವ್ರಿ? ಒಂದು ಶಬ್ದಾಲಂಕಾರ, ಇನ್ನೊಂದು ಅರ್ಥಾಲಂಕಾರ. ಈ ಶಬ್ದಾಲಂಕಾರದಲ್ಲಿ ಮತ್ತೆ ಎಷ್ಟದವ್ರಿ? 3 ವಿಧಗಳು. ಏನದಾವ ಮತ್ತೆ ಇಲ್ಲಿ ಶಬ್ದಾಲಂಕಾರದಲ್ಲಿ 3 ವಿಧಗಳು. ಯಾವ 3 ವಿಧಗಳು? ಶಬ್ದಾಲಂಕಾರದಲ್ಲಿ ಮತ್ತೆ 3 ವಿಧಗಳು. ಯಾವ 3 ವಿಧಗಳು? ಒಂದ್ ಏನೈತಿರ್ಲಿ? ಅನುಪ್ರಾಸ, ಯಮಕ, ಚಿತ್ರಕವಿತ್ವ.
ಜಗತ್ತಲ್ಲಿ ಅನುಪ್ರಾಸ, ಯಮಕ, ಚಿತ್ರಕವಿತ್ವ ಅಂದು 3 ವಿಧಗಳದಾವು. ಈ ಅನುಪ್ರಾಸದಲ್ಲಿ ಮತ್ತೆ 3 ವಿಧಗಳವು. ಯಾವ್ಯಾವ್ರಿ? ಈ ಅನುಪ್ರಾಸ ಏನೈತಲ್ಲ ಇದರಲ್ಲಿ ಮತ್ತೆ 3 ವಿಧಗಳದಾವ್ರಿ. ಯಾವ್ಯಾವ 3 ವಿಧಗಳು? ಮತ್ತೆ 3 ಇದರಲ್ಲಿ ನೋಡ್ರಿ, ಮತ್ತೆ 3 ವಿಧಗಳು ಅದಾವ್ರಿ. ಯಾವ್ಯಾವ 3 ವಿಧಗಳು? ಆದಿಪ್ರಾಸ, ನೆಕ್ಸ್ಟ್ ವೃತ್ಯಾನುಪ್ರಾಸ, ನೆಕ್ಸ್ಟ್ ಚೇಕಾನುಪ್ರಾಸ. ವೃತ್ಯಾನುಪ್ರಾಸ ಮತ್ತು ಚೇಕಾನುಪ್ರಾಸ. ನೋಡ್ರಿ, ನಮ್ಮ ಶಬ್ದಾಲಂಕಾರದಲ್ಲಿ ಪ್ರಮುಖವಾಗಿ 3 ಅದಾವು. ಯಾವ್ಯಾವ್ರಿ? ಒಂದು ಅನುಪ್ರಾಸ, ಯಮಕ, ಚಿತ್ರಕವಿತ್ವ ಅಂತ 3 ಅದಾವು. ಈ 3ರಲ್ಲಿ ಒಂದನೇದಲ್ಲಿ ಯಾವ್ದ್ರಿ? ಅನುಪ್ರಾಸದಲ್ಲಿ ಮತ್ತೆ 3 ವಿಧಗಳು. ಯಾವ್ಯಾವ್ರಿ? ಆದಿಪ್ರಾಸ, ವೃತ್ಯಾನುಪ್ರಾಸ, ಚೇಕಾನುಪ್ರಾಸ ಅಂತ ಅದಾವು. ಇವುಗಳ ಮಾಹಿತಿ ಮುಂದಿನ ಹೇಳೋಣ. ಇವು ಮೊದಲ ಹೇಳ್ತೀವಿ. ಒಟ್ಟಾರೆ ಮೊದಲ ಯಾವ್ಯಾವ ಎದ್ರದ್ರಾಗ ಅದಾವು, ಶಬ್ದಾಲಂಕಾರದಾಗ ಏನದು, ನೆಕ್ಸ್ಟ್ ಅರ್ಥಾಲಂಕಾರದಾಗ ಏನದು ಅವು ತಿಳ್ಕೊರಿ. ನೆಕ್ಸ್ಟ್ ಅದನ್ನ ಹೇಳೋಣ. ನೋಡಿ, ನೆಕ್ಸ್ಟ್ ಯಾವ್ದೈತಿ? ಅರ್ಥಾಲಂಕಾರ. ಏನ್ರಿ ಅರ್ಥಾಲಂಕಾರ ಅಂತಂದ್ರ? ನೆಕ್ಸ್ಟ್ ಯಾವ್ದೈತಿ? ಅರ್ಥಾಲಂಕಾರ. ನೋಡ್ರಿ, ಫಸ್ಟ್ ಅದ್ರಲ್ಲಿ ಯಾವ್ದ್ರಲ್ಲಿ? ಒಂದು ಉಪಮಾಲಂಕಾರ, ನೆಕ್ಸ್ಟ್ ಯಾವ್ದ್ರಿ? ರೂಪಕಾಲಂಕಾರ, ದೃಷ್ಟಾಂತಾಲಂಕಾರ, ನೆಕ್ಸ್ಟ್ ಅರ್ಥಾಲಂಕಾರ, ಉತ್ಪ್ರೇಕ್ಷಾಲಂಕಾರ, ನೆಕ್ಸ್ಟ್ ಅರ್ಥಾಂತರ ನ್ಯಾಸಾಲಂಕಾರ, ನೆಕ್ಸ್ಟ್ ಶ್ಲೇಷಾಲಂಕಾರ. ಈ ಒಟ್ಟಾರೆಯಾಗಿ ಅರ್ಥಾಲಂಕಾರದಲ್ಲಿ ಎಷ್ಟದವು? 6 ವಿಧಗಳು. ಈ 6 ವಿಧಗಳು ಯಾವ್ಯಾವ್ರಿ? ಫಸ್ಟ್ ಒಂದು ಉಪಮಾಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷಾಲಂಕಾರ, ದುಷ್ಟಾಂತಾಲಂಕಾರ, ಅರ್ಥಾಂತರ ನ್ಯಾಸಾಲಂಕಾರ, ನೆಕ್ಸ್ಟ್ ಶ್ಲೇಷಾಲಂಕಾರ. ಈ ಅಲಂಕಾರಗಳಲ್ಲಿ ಈ ಅರ್ಥಾಲಂಕಾರದಲ್ಲಿ ಒಟ್ಟಾರೆಯಾಗಿ ನೆಕ್ಸ್ಟ್ 6 ವಿಧಗಳದವು. ಇವುಗಳ ಮಾಹಿತಿ ಏನೈತಿ ಅನ್ನೋದನ್ನ ಈಗ ನೆಕ್ಸ್ಟ್ ಬರ್ಕೊಡೋಣ. ಇದು ಮೊದಲ ಬರ್ಬೋದು ಕರೆಕ್ಟ್ ಆಗಿ. ಇಲ್ಲಿ ಅಲಂಕಾರ ಅಂದ್ರೆ ಏನು? ಅಲಂಕಾರದಲ್ಲಿ ಎಷ್ಟು ವಿಧಗಳು? ಅಲಂಕಾರದಲ್ಲಿ ಒಟ್ಟಾರೆ ಎಷ್ಟು ವಿಧಗಳು? 2 ವಿಧಗಳು. ಯಾವ್ಯಾವ್ರಿ? ಶಬ್ದಾಲಂಕಾರ, ಇನ್ನೊಂದು ಅರ್ಥಾಲಂಕಾರ. ಈ ಶಬ್ದಾಲಂಕಾರದಲ್ಲಿ ಮತ್ತೆ 3 ವಿಧಗಳು. ಯಾವ್ಯಾವ್ರಿ? ಯಾವ್ಯಾವ 3 ವಿಧಗಳು ಅಂತ? ಅನುಪ್ರಾಸ, ಯಮಕ, ಚಿತ್ರಕವಿತ್ವ. ಈ ಅನುಪ್ರಾಸದಲ್ಲಿ ಮತ್ತೆ 3 ವಿಧಗಳು. ಯಾವ್ಯಾವ್ರಿ? ಆದಿಪ್ರಾಸ, ವೃತ್ಯಾನುಪ್ರಾಸ, ಚೇಕಾನುಪ್ರಾಸ. ಇದು ಕಂಪ್ಲೀಟ್. ಯಾವ್ದ್ರಿ? ಶಬ್ದಾಲಂಕಾರ. ನೆಕ್ಸ್ಟ್ ಈ ಕಡೆ ಬಂದ್ರೆ ಅರ್ಥಾಲಂಕಾರದಲ್ಲಿ ಬಂದಿರ್ತದ ಉಪಮಾಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷಾಲಂಕಾರ, ದುಷ್ಟಾಲಂಕಾರ, ಅರ್ಥಾಂತರ ನ್ಯಾಸಾಲಂಕಾರ, ಶ್ಲೇಷಾಲಂಕಾರ. ಇವು 6 ವಿಧಗಳದವು. ಇವುಗಳ ಮಾಹಿತಿ ಕರೆಕ್ಟ್ ಆಗಿ 1 ಬೈ 1 ಬರ್ಸ್ತೀನಿ. ಇದರ ಕರೆಕ್ಟ್ ಆಗಿ ಮೊದಲ ಸ್ಕ್ರೀನ್ ಶಾಟ್ ತಗೋರಿ, ಇಲ್ಲ ಬರ್ಕೋತಿದ್ರ ಬರ್ಕೋರಿ ಕರೆಕ್ಟ್ ಆಗಿ.